ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇ ಸಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮೀನಾ ಮನೆ ಬಿಟ್ಟು ಹೋಗಿರ್ತಾಳೆ. ಅದಕ್ಕೋಸ್ಕರ ಸೂರ್ಯ ತುಂಬ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾನೆ. ಇದ್ರ ಬಗ್ಗೆನೇ ರವಿ ಮತ್ತು ರಂಗನಾಥ್ ಅವರು ಮಾತಾಡ್ತಿರೋವಂಥ ಸಿಚುವೇಷನಲ್ಲೇ ರೋಹಿಣಿ ಮತ್ತು ಮನೋಜ ಅಲ್ಲಿಗೆ ಬರ್ತಾರೆ. ಆವಾಗ ಬಂದುಬಿಟ್ಟು ಮನೋಜ ಕೇಳ್ತಾನೆ, ಇನ್ನೂ ಬರಲಿಲ್ವಾ, ಇನ್ನೂ ಅಡುಗೆ ಮಾಡಲಿಲ್ವಾ ಹಂಗಾದ್ರೆ ಅಂತ ಕೇಳ್ತಾನೆ. ಅದಕ್ಕೆ ಕೋಪ ಬರುತ್ತೆ ಸೂರ್ಯಂಗೆ. ನಿನಗೆ ನನ್ನ ಹೆಂಡ್ತಿ ಖಾಲಿ ಆಗೋದಕ್ಕಿಂತ ಮುಂಚೆನೇ ನಿನಗೆ ಅಡುಗೆ ಅನ್ನೋದು ಇಂಪಾರ್ಟೆಂಟಾ ಅಂತ ಹೇಳ್ಬಿಟ್ಟು ಹೊಡೆಯೋಕೆ ಹೋಗ್ತಾನೆ. ಅದಕ್ಕೆ ಸರಿ ಬಿಡಪ್ಪ ಆಯಿತು ಅಂತ ಹೇಳ್ಬಿಟ್ಟು ಮನೋಜ ಸುಮ್ಮನೆ ಕೂತ್ಕೊತಾನೆ. ಅದಕ್ಕೆ ಸಕ್ಕರೆ ಏನು ಮಾಡ್ತಾಳೆ, ರೋಹಿಣಿಗೆ ನೀನೇ ಸ್ವಲ್ಪ ಅಡುಗೆ ಮಾಡಿಬಿಡಮ್ಮ, ಇವತ್ತು ಯಾರೂ ಮಾಡೋರಿಲ್ಲ ಅಂತ ಹೇಳಿದ್ದಕ್ಕೆ ರೋಹಿಣಿ ನನಗೆ ಅಷ್ಟಾಗಿ ಅಡುಗೆ ಬರಲ್ಲ ಅಂತ ಹೇಳ್ತಾಳೆ. ಏನೋ ನಿನಗೆ ಎಷ್ಟು ಬರುತ್ತೆ ಅಷ್ಟು ಮಾಡಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮೀನಾ ಅವರ ಅಮ್ಮ ಮತ್ತು ತಂಗಿ ಅವರು ಕೂಡ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಸೂರ್ಯ ಕಾಲ್ ಮಾಡಿಬಿಟ್ಟು ಫಸ್ಟ್ ನಿಮ್ಮ ಅಕ್ಕಂಗೆ ಫೋನ್ ಕೊಡಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಬಾವ, ಅವಳು ಇನ್ನೂ ಇಲ್ಲಿ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಸರಿ ಬಿಡಮ್ಮ ಆಯಿತು ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ನು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ. ಅದಾದಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಆ ಟೇಸ್ಟ್ ಏನೂ ಚೆನ್ನಾಗಿರೋದಿಲ್ಲ. ಅದಕ್ಕೆ ಶಾಂತಿ ಸ್ವಲ್ಪ ಬುಕ್ಕ ಸಪ್ಪೆ ಮಾಡಿಕೊಂಡು ಊಟ ಮಾಡ್ಕೊತ ಕೂತಿರ್ತಾಳೆ. ಆಮೇಲೆ ಅವ್ರ ಅಪ್ಪನೂ ಕರೀತಾರೆ, ರಂಗನಾಥನ್ನು ಊಟ ಮಾಡ್ಬಾ ಅಂತ ಕರೆದಿದ್ದಕ್ಕೆ ನನಗೆ ಬೇಡ ನೀವೇ ತಿನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟು ರಂಗನಾಥ್ಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೀವು ನನ್ನಾಗೆ ಬೈತಾ ಇದ್ದೀರಾ, ಆ ಸೂರ್ಯನಿಗೆ ಬೈರಿ, ಯಾಕೆಂದರೆ ಮೀನಿಗೆ ಬಾಯಿಗೆ ಬಂದಂಗೆ ಬೈದಿದ್ದು ಸೂರ್ಯನೇ, ಅದಕ್ಕೆ ಅವಳು ಬೇಜಾರು ಮಾಡ್ಕೊಂಡು ಹೋಗಿರೋದು ಅಂತ ಕೇಳಿದ್ದಕ್ಕೆ ಹೌದೇನೋ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ ಸೂರ್ಯನ. ಹೌದಪ್ಪ ಇಷ್ಟಾಯಿತು ಅಂತ ಎಲ್ಲ ನಡೆದಿರೋಂಥ ಸ್ಟೋರೀಸ್ ಎಲ್ಲ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಬೈತಾನೆ ಸೂರ್ಯನಿಗೆ, ಆ ಥರ ಎಲ್ಲ ಮಾತಾಡಬೇಡ ಕಣೋ, ಚಿಕ್ಕ ವಯಸ್ಸಿಂದ ಅವಳು ತುಂಬ ಕಷ್ಟಪಟ್ಬಿಟ್ಟು ಇಲ್ಲಿ ಬಂದಿದ್ದಾಳೆ, ಇಲ್ಲೂ ಕೂಡ ಇವರೆಲ್ಲರೂ ಕೂಡ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದರೆ ಅವಳು ಏನು ತಾನೇ ಮಾಡಬೇಕು, ಅವಳು ನನ್ನ ಮಗಳಿದ್ದ ಹಾಗೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಇಷ್ಟಕ್ಕೆಲ್ಲ ಕಾರಣ ಇರೋದು ನಾನೇ ಆಗಿರೋದು, ಫಸ್ಟ್ ನಾನಿಲ್ಲಿ ಸತ್ತೋಗ್ಬಿಡ್ಬೇಕು, ಆಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಸೂರ್ಯ ಕಾಲಿಡ್ಕೊಂಡ್ಬಿಟ್ಟು ನೀನು ಆ ಥರ ಎಲ್ಲ ಮಾತಾಡಬೇಡಪ್ಪ, ನೀನಿದ್ರೇ ನಾನು, ನೀನಿಲ್ಲ ಅಂದರೆ ನಾನು ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ತಕ್ಷಣ ಸೂರ್ಯ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಮೀನನ್ನ ಹುಡ್ಕೊಳ್ಳೋಕ್ಕೆ ಹೊರಗಡೆ ಹೋಗ್ತಾರೆ. ರಂಗನಾಥ್ ಅವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರೋದನ್ನು ನೋಡಿಬಿಟ್ಟು ಶಾಂತಿ ಹೇಳ್ತಾಳೆ, ಅಲ್ಲ ರೀ ನೀವು ಇದೇ ಥರ ವಾಕ್ ಮಾಡೋದನ್ನು ಸ್ವಲ್ಪ ಊಟ ಮಾಡಿಯಾದರೂ ಮಾಡಿದರೆ ಸ್ವಲ್ಪ ಡೈಜೆಷನ್ನಾರು ಚೆನ್ನಾಗಾಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ನನಗೆ ಹಸಿವಿಲ್ಲ, ನನಗೆ ಬೇಡ ಅಂತ ಅಂತಾರೆ. ಅದಕ್ಕೆ ನೀವು ಯಾಕ್ರಿ ಬೇರೆಗೋಸ್ಕರ ಇಷ್ಟು ತಲೆ ಕೆಡಿಸ್ಕೊತೀರಾ ಅಂತಂದಿದ್ದಕ್ಕೆ ರಂಗನಾಥ್ ಹೇಳ್ತಾನೆ, ಅವಳು ನನ್ನ ಮಗಳು ಥರ, ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊತೀನಿ ಅಂತ ಹೇಳಿದ್ದಕ್ಕೆ ಶಾಂತಿ ಹೇಳ್ತಾಳೆ, ಅವಳು ಎಲ್ಲಿ ಓಡೋಗಿದ್ದಾಳೋ ಏನೋ ಅಂತ ಅಂತಾಳೆ. ಅದಕ್ಕೆ ರಂಗನಾಥಿಗೆ ತುಂಬ ಕೋಪ ಬರುತ್ತೆ, ಕಪಾಳು ಕುಡಿಯೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ರವಿ ಬಂದುಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿ ಕುಂಡ್ರಿಸ್ಬಿಟ್ಟು ನೀರು ಕೊಟ್ಟು ಕುಡಿಯೋಕ್ಕೆ ಕುಂಡ್ರಿಸ್ತಾನೆ. ಅದಾದಮೇಲೆ ಮನೋಜ ಬಂದುಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು, ಅಮ್ಮ ಅವಳು ಹೋಗುವಾಗ ಏನಾದರೂ ಯಾವ್ದಾದ್ರು ಲೆಟ್ರ್ ಇಟ್ಟಿದ್ದಾಳೆ ಅಂತ ಸ್ವಲ್ಪ ಚೆಕ್ ಮಾಡಮ್ಮ, ಮತ್ತು ನಮ್ಮೆಲ್ಲರ ಹೆಸರು ಬರೆದ್ಬಿಟ್ಬಿಟ್ಟು ಮತ್ತು ಏನಾರು ಮಾಡಿಕೊಂಡ್ರೆ ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಶಾಂತಿಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸರಿ ಆಯಿತು ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅದಕ್ಕೆ ರೋಹಿಣಿ ನೀವು ಯಾಕ್ರಿ ಆ ಥರ ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ಟೆನ್ಷನ್ ಹಿಡಿತೀರ ಅತ್ತೆಗೆ ಅಂದಿದ್ದಕ್ಕೆ, ಇಲ್ಲ ನಮ್ಮ ಸೇಫ್ಟಿನಲ್ಲಿ ನಾವಿರಬೇಕು ಸುಮ್ಮನಿರು ಅಂತ ಹೇಳ್ತಾನೆ. ಆಮೇಲೆ ಸೂರ್ಯ ಬಡ್ಡಿ ಮಾದೇವನ ಹುಡ್ಕೊಂಡು ಬಡ್ಡಿ ಮಾದೇವನ ಮನೆಗೆ ಬರ್ತಾನೆ. ಸೊ ಇಷ್ಟಕ್ಕೆ ಇಲ್ಲಿ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.